ಸೌರವ್ಗೆ ಆರೋಹಿಯ ತಳಮಳ ಅರ್ಥವಾಗಿ ಅವಳಿಗೆ ಮಂಚದ ಮೇಲೆ ಮಲಗುವಂತೆ ಹೇಳಿ ತಾನು ಸೋಫಾ ಮೇಲೆ ಮಲಗಿದ. ಅಷ್ಟರಲ್ಲಿ ಆರೋಹಿ ತನಗೆ ಎಸಿ ರೂಮಿನಲ್ಲಿ ಮಲಗಿ ಅಭ್ಯಾಸ ಇಲ್ಲ ಎಂದು ಹೇಳಿದಾಗ ಅವನು ಎಸಿ ಆಫ್ ಮಾಡಿದ. ನಂತರ ಆರೋಹಿ, ಸೌರವ್ ಯಾಕೆ ಉಂಗುರ ಹುಡುಕೋ ಆಟದಲ್ಲಿ ಬೇಕು ಅಂತ ಸೋತಿರಿ ಎಂದು ಕೇಳಿದಾಗ ಅವನು ಸೋಲಬಾರದು ಅಂತ ಸೋತಿರುವುದಾಗಿ ಪ್ರೀತಿಯಿಂದ ಹೇಳಿದ. ನಂತರ ಇಬ್ಬರೂ ಮಲಗಿದರು. ಮಾರನೇ ದಿನ ಆರೋಹಿ ಇನ್ನೂ ಮಲಗಿದ್ದಳು. ಸೌರವ್ ಎದ್ದು ರೆಡಿಯಾಗಿ ಕೂತಿದ್ದ. ಸೌಪರ್ಣಿಕಾ ಬಂದು ಇವಳಿಗೆ ಬಟ್ಟೆ ಒಡವೆ ಕೊಡುವುದಕ್ಕೆ ಹೇಳಿ ಹೋದಳು. ನಂತರ ಆರೋಹಿಗೆ ಎಚ್ಚರವಾಯಿತು. ಆರೋಹಿ ಪಟಪಟ ಅಂತ ಮಾತಾಡಿದಳು. ನಂತರ ಹೇಗೋ ಸುಮ್ಮನಾಗಿಸಿದ. ನಂತರ ಆರೋಹಿ ಮತ್ತು ಸೌರವ್ ತಯಾರಾಗಿ ಕೆಳಗಡೆ ಬಂದರು. ಅವರ ಮನೆಯ ಸಂಪ್ರದಾಯದಂತೆ ಆರೋಹಿ ಸಿಹಿ ಮಾಡಲು ಹೋದಳು. ಸೌರವ್ ಹೂ ಬಿಡಿಸಲು ಹೋದ. ನಂತರ ಇಬ್ಬರೂ ತಮ್ಮ ಕೆಲಸ ಮುಗಿಸಿದರು. ಅಷ್ಟರಲ್ಲಿ ಅತಿಥಿಗಳು ಬಂದರು. ಅವರೆಲ್ಲರೂ ಆರೋಹಿನ ತುಂಬ ಹೊಗಳಿದರು. ಅವರಲ್ಲೇ ಒಬ್ಬರಾದ ಶರ್ಮಿಳಾ ಆರೋಹಿ ಬಗ್ಗೆ ತುಂಬ ಒರಟಾಗಿ ಮಾತನಾಡಿದರು. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಶರ್ಮಿಳಾ, ಇವಳೇನ ತಾಯಿನ ನುಂಗಿಕೊಂಡು ತಂದೆಯ ತಿರಸ್ಕಾರಕ್ಕೆ ಒಳಗಾದವಳು? ಆರೋಹಿ ಕಣ್ಣಿಂದ ನೀರು ಜಾರಿತು. ಪಲ್ಲವಿ, ಶರ್ಮಿಳಾ, ಸೌರವ್, ಶರ್ಮಿಳಾ ಆಂಟಿ, ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೂ ಪರಿಣಾಮ ಸರಿ ಇರಲ್ಲ. ಬಂದ್ರ 4 ಒಳ್ಳೆ ಮಾತಾಡಿದ್ರ, ಊಟ ಮಾಡಿದ್ರ ಹೋಗ್ತಿರ್ಬೇಕು ಅಷ್ಟೆ. ನಿಮಗೆ ನಮ್ಮ ಜೀವನದಲ್ಲಿ ಮಾತಾಡೋ ಯಾವ ಅಧಿಕಾರವೂ ಇಲ್ಲ. ಶರ್ಮಿಳಾ, ಪಲ್ಲವಿ, ಏನಿದೆಲ್ಲ? ನನ್ನ ಕರೆದಿರೋದು ಈ ಥರ ಅವಮಾನ ಮಾಡೋಕ? ಪಲ್ಲವಿ, ಶರ್ಮಿಳಾ ಕ್ಷಮಿಸಿ. ಸೌರವ್ ಅವರು ನಮ್ಮ ಮನೆ ಅತಿಥಿ, ಅವರ ಬಗ್ಗೆ ಹೀಗೆಲ್ಲ ಮಾತನಾಡಬಾರದು ಎಂದಳು ಪಲ್ಲವಿ. ಸೌರವ್, ಅಮ್ಮ, ಇವರಿಗೆ ಅವಮಾನ ಮಾಡೋ ಉದ್ದೇಶ ನನಗಿಲ್ಲ. ಆದರೆ ಇವರು ಮಾತಾಡಿದ್ದು. ಶರ್ಮಿಳಾ ಆಂಟಿ, ನೀವು ಈ ಮನೆಗೆ ಅತಿಥಿಯಾಗಿ ಬಂದಿದ್ದೀರಾ, ಹಾಗೆ ಇರೋದು ಒಳ್ಳೆಯದು. ಶರ್ಮಿಳಾ, ಪಲ್ಲವಿ, ನಾನೇನು ತಿನ್ನೋಕೆ ಗತಿ ಇಲ್ಲದೆ ಈ ಮನೆಗೆ ಬಂದಿಲ್ಲ. ಈ ಥರ ಅವಮಾನ ಮಾಡ್ತಿದೀಯಾ? ನಾನು ಹೊರಡ್ತೀನಿ, ಬನ್ನಿ ಹೊರಡೋಣ. ಪಲ್ಲವಿ, ಶರ್ಮಿಳಾ, ಅವನಿನ್ನು ಮಗು, ಅವನಿಗೇನು ತಿಳಿಯಲ್ಲ, ಕ್ಷಮಿಸಿಬಿಡು. ಈ ಥರ ಹೋಗಬೇಡ. ಅತಿಥಿಗಳು ಸಂತೃಪ್ತರಾಗದೆ ಈ ಥರ ಹಿಂತಿರುಗಿ ಹೋಗೋದು ನಮಗೆ ನಮ್ಮ ಮನೆಗೆ ಶ್ರೇಯಸ್ಸಲ್ಲ. ಪ್ಲೀಸ್, ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಆರೋಹಿ, 1 ನಿಮಿಷ. ಶರ್ಮಿಳಾ ಆಂಟಿ, ದಯವಿಟ್ಟು ಇವರನ್ನು ಕ್ಷಮಿಸಿಬಿಡಿ. ಅವರನ್ನು ನಿಮ್ಮ ಮಗ ಅಂತ ತಿಳ್ಕೊಂಡು ಇದೊಂದು ಬಾರಿ ಕ್ಷಮಿಸಿಬಿಡಿ. ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀವು ಈ ಮನೆ ಅತಿಥಿ. ನನ್ನಿಂದ ನೀವು ಖಾಲಿ ಹೊಟ್ಟೆಯಲ್ಲಿ ಹೋಗೋದು ಸರಿಯಲ್ಲ. ದಯವಿಟ್ಟು ಇರಿ. ನಿಮ್ಮ ಕೋಪ ನಮ್ಮ ಹೊಸ ಜೀವನದ ಆರಂಭಕ್ಕೆ ಒಳ್ಳೆಯದಲ್ಲ. ದಯವಿಟ್ಟು ಕ್ಷಮಿಸಿ. ಶರ್ಮಿಳಾ ಅಹಂಕಾರದಿಂದ, ನಿನ್ನ ಕ್ಷಮೆ ಯಾರಿಗೆ ಬೇಕು? ಅನಿಷ್ಟ ನೀನು. ನನ್ನಿಂದ ದೂರವೇ ಇರು. ತಾಯಿನೇ ಬಿಟ್ಟಿಲ್ಲ. ಪಲ್ಲವಿ, ಶರ್ಮಿಳಾ ಜೋರಾಗಿ ಕೂಗಿದಳು. ಮನೆಗೆ ಬಂದ ಅತಿಥಿ ಜೊತೆ ಸಭ್ಯತೆಯಿಂದ ವರ್ತಿಸೋದು ನಮ್ಮ ಪರಿವಾರದ ಗುಣಧರ್ಮ. ಅದಕ್ಕಾಗಿ ಇಲ್ಲಿ ತನಕ ನಿನ್ನ ಕಟುಮಾತುಗಳನ್ನು ಸಹಿಸಿಕೊಂಡೆ. ಆದರೆ ಈಗ ನೀನು ನಿನ್ನ ಮಿತಿಮೀರಿ ಮಾತಾಡ್ತಿದೀಯ. ನನ್ನ ಸೊಸೆ ಬಗ್ಗೆ ಇನ್ನೊಂದು ಅಸಂಬದ್ಧ ಮಾತು ಬಂದರೂ ಪರಿಣಾಮ ಸರಿ ಇರಲ್ಲ. ನೀವಿನ್ನು ಹೊರಡಬಹುದು ಎಂದು ಕೈ ಜೋಡಿಸಿ ನಿಂತಳು. ಶರ್ಮಿಳಾ, ಈ ಅವಮಾನ ಸಹಿಸಲಾಗದೆ. ಪಲ್ಲವಿ, ಯಾವ ಸೊಸೆಗಾಗಿ ನನಗೆ ಅವಮಾನ ಮಾಡಿದೆಯೋ ಮುಂದೆ ನಿನ್ನ ದೃಷ್ಟಿಯಲ್ಲಿ ಅವಳನ್ನೇ ಪಾತಾಳಕ್ಕೆ ಇಳಿಸಲಿಲ್ಲ ಅಂದರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ಮುಂದೆ ನಾನು ಸೇಡು ತೀರಿಸ್ಕೊಳ್ತೀನಿ. ಈ ಶರ್ಮಿಳಾ ಯಾವತ್ತೂ ಈ ಅವಮಾನ ಮರೆಯಲ್ಲ. ಬರ್ತೀನಿ, ಮತ್ತೆ ವಾಪಸ್ ಬಂದೇ ಬರ್ತೀನಿ ಎಂದು ಮನಸ್ಸಿನಲ್ಲೇ ನುಡಿದಳು. ಕೋಪದಿಂದ ಹೋದಳು. ಪಲ್ಲವಿ, ಆರೋಹಿ, ಕ್ಷಮಿಸಿ ಬಿಡಮ್ಮ. ಆರೋಹಿ, ಅಮ್ಮ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡಿ. ಅದು ನಾನು ನಿಮ್ಮನ್ನ ಅಮ್ಮ ಅಂತ ಕರಿಬಹುದಾ? ಹಾಂ, ನೀನು ನನ್ನ ಮಗಳೇ, ಹಾಗೆ ಕರಿ. ಸರಿ ಬಾ, ನೀನು ಮಾಡಿರೋ ಸಿಹಿ ತಿನ್ನೋಣ. ಆರೋಹಿ ಸಿಹಿ ಬಡಿಸಿದಳು. ಎಲ್ಲರೂ ಸಂತೋಷದಿಂದ ತಿಂದರು. ನಂತರ ಪಲ್ಲವಿ ಅವರು ಆರೋಹಿಗೆ ಪಾರಂಪರಿಕವಾಗಿ ಬಂದ ಚಿನ್ನದ ಬಳೆಗಳನ್ನು ಉಡುಗೊರೆಯಾಗಿ ನೀಡಿದಳು. ಆರೋಹಿ, ಇದು ನನ್ನ ಅತ್ತೆ ನನಗೆ ಕೊಟ್ಟ ಬಳೆಗಳು. ಇವತ್ತು ನಾನು ನನ್ನ ಸೊಸೆಗೆ ಕೊಡ್ತಿದ್ದೀನಿ, ತಗೋ. ಆರೋಹಿ ಅದನ್ನು ತೆಗೆದುಕೊಂಡು ಆಶೀರ್ವಾದ ಪಡೆದಳು. ಪ್ರಭಾತ್, ಪಲ್ಲವಿ, ಈಗ ಇವಳನ್ನು ತವರಿಗೆ ಕಳಿಸಬೇಕು. ಹಾಂ ಅಣ್ಣ. ಆರೋಹಿ, ನೀನು ಈಗ ತವರಿಗೆ ಹೋಗಬೇಕು. ಇದು ನಮ್ಮ ಮನೆ ಸಂಪ್ರದಾಯ. 11 ದಿನಗಳು ನೀನು ಮತ್ತೆ ನಿನ್ನ ಗಂಡ ಅಲ್ಲೇ ಇರಬೇಕು. 12ನೇ ದಿನ ಇಬ್ಬರು ಒಟ್ಟಿಗೆ ಮನೆಗೆ ವಾಪಸ್ ಬರಬೇಕು. ಅಷ್ಟೇ ಅಲ್ಲ, ನನ್ನ ಮಗ ಆ 11 ದಿನಗಳು ನಿಮ್ಮ ಮನೆ ಅಳಿಯನಾಗಿ ಅಲ್ಲೇ ಇರ್ತಾನೆ. ನಮ್ಮನೆಯ ಈ ಸಂಪ್ರದಾಯ ಅಪರೂಪ. ಸೌಪರ್ಣಿಕಾ, ಹಾಂ ಅಮ್ಮ, ಇದೊಂಥರ ಚೆನ್ನಾಗಿದೆ. ಹೌದು, ಈ ಶಾಸ್ತ್ರ ಯಾಕೆ ಶುರುವಾಯಿತು? ಯಾರು ಶುರು ಮಾಡಿದ್ದು? ಪ್ರಭಾತ್, ನಾನು ಅದೇ ಕೇಳಬೇಕು. ಹೇಳು ಪಲ್ಲವಿ. ಹೇಳ್ತೀನಿ ಸೌಪರ್ಣಿಕಾ. ಮೊದಲು ಈ ಕುಟುಂಬದಲ್ಲೂ ಈ ಸಂಪ್ರದಾಯ ಇರಲಿಲ್ಲ.
ನಿಜ ಹೇಳಬೇಕು ಅಂದರೆ ಮದುವೆಯಾಗಿ ಬಂದ ಹೆಣ್ಣು ಗೃಹ ಪ್ರವೇಶ ಮಾಡಿದ ನಂತರ 5 ವರ್ಷಗಳ ಕಾಲ ತನ್ನ ತವರಿಗೆ ಹೋಗೋದು ವರ್ಜಿತವಾಗಿತ್ತು. ಅದು ಎಂತಹ ಸಂದರ್ಭದಲ್ಲೂ ಹೋಗಲು ಅವಕಾಶ ಇರಲಿಲ್ಲ. ಆದರೆ ಒಮ್ಮೆ ನಿಮ್ಮ ತಾತನ ತಾತ ಅವರು ವ್ಯಾಪಾರಕ್ಕೆ ಅಂತ ಹೋದಾಗ ಅಲ್ಲಿ ಯಾರನ್ನೋ ಇಷ್ಟಪಟ್ಟು ಮದುವೆಯಾಗಿ ಅವರು ಮತ್ತು ಅವರ ಹೆಂಡತಿ ಊರಿಗೆ ಮರಳುವಾಗ ಅವರಿಗೆ ಬಲ್ಲಾಳ ವಂಶದ ಪದ್ಧತಿ ಬಗ್ಗೆ ಹೇಳಿದರು. ಆಗ ಅವರು ಪ್ರೀತಿಗಾಗಿ ಒಪ್ಪಿದರು. ಆದರೆ ಇನ್ನೇನು ಅಲ್ಲಿಂದ ಹೊರಡಬೇಕು ಅಷ್ಟರಲ್ಲಿ ಅವರ ತಂದೆಗೆ ವ್ಯಾಪಾರದಲ್ಲಿ ನಷ್ಟ ಒದಗಿ ಅವರ ಆರೋಗ್ಯ ಹೆಚ್ಚು ಕಡಿಮೆಯಾಯಿತು. ಆಗ ಅವರ ಹೆಂಡತಿ ತಮ್ಮ ತಂದೆಗಾಗಿ ಹೊಸದಾಗಿ ಬೆಸೆದ ಸಂಬಂಧವನ್ನು ಮುರಿದು ಅಲ್ಲೇ ಉಳಿಯುವ ನಿರ್ಧಾರ ಮಾಡಿದರು. ಆದರೆ ನಿಮ್ಮ ತಾತನವರ ತಾತನಿಗೆ ಅವರನ್ನು ಬಿಡುವ ಮನಸ್ಸಿರಲಿಲ್ಲ. ಆಗ ದಾರಿ ತೋಚದೆ ಶಿವನ ದೇವಸ್ಥಾನದಲ್ಲಿ ಕೂತಿದ್ದರಂತೆ. ಆಗ ಯಾರೋ ಒಬ್ಬರು ಹಿರಿಯರು ತಮ್ಮಷ್ಟಕ್ಕೆ ತಾವೇ ಮಾತಾಡಿಕೊಂಡು ಹೊರಟಿದ್ದಾರೆ. ಆಚಾರವಾಗಲಿ ಸಂಪ್ರದಾಯಗಳಾಗಲಿ ಕಾಲದ ಮುಂದೆ ಶೂನ್ಯವೇ. ಸಮಯ ಬಂದಾಗ ಅವುಗಳನ್ನು ಬದಲಿಸಬೇಕು. ಸಂಪ್ರದಾಯಗಳು ಮನುಷ್ಯನ ಜೀವನವನ್ನು ಸುಗಮ ಮಾಡಲು ಇರುವುದೇ ವಿನಃ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸಲು ಅಲ್ಲ. ಬದಲಾವಣೆ ಪ್ರಕೃತಿಯ ನಿಯಮ. ಬದಲಾಗಬೇಕಾಗಿರುವುದು ಮಾನವನ ಧರ್ಮ. ಜೀವನ ದೊಡ್ಡದಾಗಿದೆ. ನೀ ಬದಲಾಗು, ಆಚರಣೆಗಳನ್ನು ಬದಲಾಯಿಸು. ಇದನ್ನು ಕೇಳಿದ ನಂತರ ತಾತನವರಿಗೆ ತಮಗಾಗಿ ಅವರು ಇದನ್ನು ಹೇಳಿದರೆಂಬಂತೆ ತಕ್ಷಣ ಮಾವನ ಮನೆಗೆ ಹೋದರು. ಅಲ್ಲಿಗೆ ಹೋಗಿ ಅವರ ಪತ್ನಿ ಹತ್ರ ತಾವು ಇಲ್ಲೇ ಇದ್ದು ಇಲ್ಲಿ ಎಲ್ಲ ಸುಧಾರಿಸಿದ ನಂತರ ಅವರನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿದರಂತೆ. ನಂತರ ಅಲ್ಲಿನ ಆರ್ಥಿಕ ಸ್ಥಿತಿ ಮತ್ತು ಅವರ ಮಾವನ ಆರೋಗ್ಯ ಸ್ಥಿತಿ ಸುಧಾರಿಸಲು 11 ದಿನ ಬೇಕಾಯಿತು. 12ನೇ ದಿನ ಇಬ್ಬರೂ ಅಲ್ಲಿಂದ ಹೊರಟು ಬಂದರು. ಅಂದಿನಿಂದ ಈ ಸಂಪ್ರದಾಯ ಹುಟ್ಟಿಕೊಳ್ತು. ಹಾಗೆ 5 ವರ್ಷ ತವರಿಗೆ ಹೋಗಬಾರದು ಎಂಬ ಪದ್ಧತಿಯು ಮುರಿಯಿತು. ಸುಬೋಧ್: ವಾವ್ ಅಮ್ಮ, ಅಜ್ಜನ ಹೆಂಡತಿ ನಮ್ಮ ಅಜ್ಜಿಯಿಂದ ಈ ಹೊಸ ಸಂಪ್ರದಾಯ ಶುರುವಾಯ್ತಾ? ಗ್ರೇಟ್. ಪಲ್ಲವಿ: ಹಾ ಸುಬೋಧ್, ಅವರ ಪ್ರೇಮ ಕಥೆನೂ ಒಂದು ರೀತಿ ಗ್ರೇಟ್ ಕತೆ ಅಂತೆ. ಸುಬೋಧ್: ಹೇಳಿ ಅಮ್ಮ. ನನಗೂ ಗೊತ್ತಿಲ್ಲ. ಆ ಕತೆ ತುಂಬ ಗ್ರೇಟ್ ಅಂತ ಕೇಳಿದ್ದೀನಿ, ಆದರೆ ಕತೆ ಗೊತ್ತಿಲ್ಲ. ಸುಬೋಧ್: ಹಾಗಾದರೆ ಆ ಕತೆ ನಾವು ತಿಳ್ಕೊಳ್ಳೋಕೆ ಆಗೋದೇ ಇಲ್ವಾ? ಆ ಕತೆ ತಿಳ್ಕೊಳ್ಳೋಕೆ ಯಾವ ದಾರಿನೂ ಇಲ್ವಾ? ಇದೆ. ಸೌಪರ್ಣಿಕ: ಹೇಗೆ? ಅವರ ಪ್ರೇಮದ ಬಗ್ಗೆ ಒಂದು ಪುಸ್ತಕ ಇದೆಯಂತೆ. ಅದರಲ್ಲಿ ಅವರ ಸಂಪೂರ್ಣ ಜೀವನ ಇದೆ. ಸುಬೋಧ್: ಈಗ ಆ ಪುಸ್ತಕ ಎಲ್ಲಿದೆ ಅಮ್ಮ? ಈಗ ಆ ಪುಸ್ತಕ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಅದು ಒಂದು ಕಾಲದಲ್ಲಿ ಕಾಣೆಯಾಯಿತಂತೆ. ಇದುವರೆಗೂ ಸಿಕ್ಕಿಲ್ಲ. ಸುಬೋಧ್ ಮತ್ತು ಸೌಪರ್ಣಿಕ: ಓ ನೋ, ಹೀಗಾಗಬಾರ್ದಿತ್ತು. ಪ್ರಭಾತ್: ಪಲ್ಲವಿ: ಸಮಯ ಆಯಿತು. ಹಾ ಅಣ್ಣ. ಆರೋಹಿ, ನೀವಿಬ್ಬರು ಹೊರಡಿ, ಸಮಯ ಆಯಿತು. ಸೌರವ್: ಹುಷಾರಾಗಿ ಕರ್ಕೊಂಡು ಹೋಗು. ಆಯಿತು ಅಮ್ಮ. ಇಬ್ಬರು ಹೊರಟರು. ಆರೋಹಿ ತವರಲ್ಲಿ ಇಬ್ಬರಿಗೂ ಆರ್ತಿ ಬೆಳಗಿ ದೃಷ್ಟಿ ತೆಗೆದು ಸ್ವಾಗತಿಸಿದರು. ಆರೋಹಿ ನೇರ ತಂದೆ ಹತ್ರ ಹೋದಳು. ಅವರನ್ನು ಒಪ್ಪಿಕೊಂಡಳು. ಮನೆಯವರೆಲ್ಲ ಅಳಿಯನಿಗೆ ರಾಜಮರ್ಯಾದೆ ಮಾಡಲು ನಿಂತರು. ಭವಾನಿ ಪ್ರಸಾದ್ ರವರು ಬಂದು ಅಳಿಯನಿಗೆ ಸ್ವಾಗತ ಮಾಡಿದರು. ಪಂಕಜ: ದೊಡ್ಡಮ್ಮ. ಆರೋಹಿ, ಬಾ ಕುತ್ಕೋ. ಸೌರವ್: ನೀವು ಬನ್ನಿ. ಭರತ್: ದೊಡ್ಡಪ್ಪ. ಆರೋಹಿ, ಹೇಗಿದೆಯಾ? ಹೇಗಿದೆ ನಿನ್ನ ಹೊಸ ಕುಟುಂಬ? ಆರೋಹಿ ಒಂದು ಸಣ್ಣ ಮುಗುಳ್ನಗೆ ಕೊಟ್ಟಳು. ಎಲ್ಲ ಸರಿಯಾಗಿದೆ ಅನ್ನೋ ಹಾಗೆ. ಆಕಾಂಕ್ಷ್: ಬಾವಾ, ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಿಲ್ಲ. ಬನ್ನಿ ಬಾವಾ ನನ್ನ ಜೊತೆ, ನಿಮ್ಮ ಜೊತೆ ತುಂಬ ಮಾತಾಡಬೇಕು. ಚಿಕ್ಕಮ್ಮ: ಆಕಾಂಕ್ಷ್ ಅವರು ಈಗ ತಾನೇ ಬಂದಿದ್ದಾರೆ, ಆಮೇಲೆ ಮಾತಾಡುವಂತೆ. ಮೊದಲು ಅವರು ಸ್ವಲ್ಪ ಏನಾದರೂ ತಿಂದು ಕುಡಿಯಲಿ. ಸೌರವ್ ಅವರೇ, ಏನು ಕುಡಿತೀರಾ? ಕಾಫಿ, ಟೀ? ನೀವು ತಾವು ಅಂತ ಕರಿಬೇಡಿ. ನಾನು ಸಹ ನಿಮ್ಮ ಮಗನ ಥರ, ನಿಮ್ಮ ಮಗನ ಹಾಗೆ ಟ್ರೀಟ್ ಮಾಡಿ. ಭುವನ್: ಚಿಕ್ಕಪ್ಪ: ಅದು ಹೇಗೆ ಆಗುತ್ತೆ ಅಳಿಯಂದ್ರೆ? ನೀವು ಈ ಮನೆ ಅಳಿಯಂದ್ರು. ಸೌರವ್: ಅಳಿಯ ಅಂದರೆ ಮಗನ ಥರಾನೇ ಅಲ್ವಾ? ನೀವು ಹೀಗೆ ಅತಿ ಮರ್ಯಾದೆ ಕೊಟ್ಟರೆ ನನಗೆ ದೂರದವನು ಅನ್ನೋ ಫೀಲ್ ಆಗುತ್ತೆ. ಪ್ಲೀಸ್. ಸರಿ, ಆಯಿತು. ಥ್ಯಾಂಕ್ ಯು ದೊಡ್ಡ ಮಾವ. ನನಗೆ ಗ್ರೀನ್ ಟೀ ಬೇಕು. ನರ್ಮದಾ: ಈಗಲೇ ತೆಗೆದುಕೊಂಡು ಬರ್ತೀನಿ ಎಂದರು. ಅಳಿಯನಿಗೆ ಚೆನ್ನಾಗಿ ಉಪಚಾರ ಮಾಡಿದರು. ಭವಾನಿ ಪ್ರಸಾದ್: ಆರೋಹಿ, ಸೌರವ್ನ ಕರ್ಕೊಂಡು ರೂಮ್ಗೆ ಹೋಗು, ರೆಸ್ಟ್ ಮಾಡಲಿ. ಆರೋಹಿ ಸರಿ ಅನ್ನೋ ರೀತಿಯಲ್ಲಿ ತಲೆ ಅಲ್ಲಾಡಿಸಿದಳು. ಆಕರ್ಷ್: ಆರೋಹಿ, ನಾವು ಕರ್ಕೊಂಡು ಹೋಗ್ತೀವಿ. ನಿನಗೆ ಚಿಕ್ಕಪ್ಪನ ಜೊತೆ ಮಾತಾಡೋದಿದೆ ಅಲ್ವಾ? ನೀನು ಚಿಕ್ಕಪ್ಪ ಹತ್ರ ಇರು. ನಾವು ಬಾವನ ಜೊತೆ ಮಾಡಬೇಕು. ನಾವು ಅವರ ಜೊತೆ ಹೋಗ್ತೀವಿ. ಬನ್ನಿ ಬಾವ. ಆಕಾಂಕ್ಷ್ ಇಬ್ಬರು ಸೌರವ್ನ ಕರ್ಕೊಂಡು ಹೋದರು. ಈ ಕಡೆ ಆರೋಹಿ ತಂದೆ ಜೊತೆ ಅವರ ರೂಮ್ಗೆ ಹೋದಳು. ಅವರ ಮಡಿಲಲ್ಲಿ ಮಗುವಂತೆ ಮಲಗಿದಳು. ಎಷ್ಟೋ ದಿನಗಳ ನಂತರ ತಂದೆಯನ್ನು ನೋಡಿದ ಮಗುವಿನಂತೆ ಮಲಗಿದಳು. ಅವಳ ಕಣ್ಣಿಂದ ನೀರು ಜಾರಿದ್ದು ಭವಾನಿ ಅವರಿಗೆ ಅನುಭವವಾಯಿತು. ಭವಾನಿ ಗಾಬರಿಯಿಂದ: ಆರೋಹಿ, ಏನಾಯಿತು? ಯಾಕೆ ಕಣ್ಣಲ್ಲಿ ನೀರು? ಆ ಮನೆಯಲ್ಲಿ ಎಲ್ಲ ಸರಿ ಇದೆ ತಾನೆ? ಅವರು ಏನಾದರೂ ಹೇಳಿದ್ರಾ?
ತಕ್ಷಣ ಆರೋಹಿ ಎದ್ದಳು. ಇಲ್ಲ ಅಪ್ಪ, ಹಾಗೇನಿಲ್ಲ. ಅಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು, ಇವರೂ ಸಹ ತುಂಬ ಒಳ್ಳೆಯವರು. ಅಲ್ಲಿ ಏನೂ ತೊಂದರೆ ಇಲ್ಲ. ಮತ್ತ್ಯಾಕೆ ಈ ಕಣ್ಣೀರು? ಇದು ಖುಷಿ ಕಣ್ಣೀರು ಅಪ್ಪ. ನನಗೆ ಅಮ್ಮನ ಮಡಿಲಿನ ಅನುಭವನೇ ಇಲ್ಲ. ನಿಮ್ಮ ಮಡಿಲು ನನಗೆ ಯಾವತ್ತೂ ಕನಸೇ ಆಗಿತ್ತು. ಈಗ ಆ ಕನಸು ನನಸಾಗಿರುವುದಕ್ಕೆ ಈ ಖುಷಿಯ ಕಣ್ಣೀರು. ಅಷ್ಟೇನಾ? ನನಗೆ ತುಂಬ ಭಯ ಆಗೋಗಿತ್ತು. ಇಲ್ಲ ಅಪ್ಪ, ನಾನು ಖುಷಿಯಾಗಿದ್ದೀನಿ. ಹೌದು ಅಪ್ಪ, ನಿಮ್ಮದು ಪ್ರೇಮ ವಿವಾಹ ಅಂತೆ, ಹೌದಾ? ಹಾಂ, ಹೌದು. ಆದರೆ ಮೊದಲು ನಿನ್ನ ಅಮ್ಮನೇ ನನ್ನ ಪ್ರೀತಿಸಿದ್ದು. ಆಮೇಲೆ ಧೈರ್ಯದಿಂದ ಬಂದು ನನ್ನ ಹತ್ರ ಹೇಳಿದರು. ಆ ಧೈರ್ಯ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ನಾನು ಒಪ್ಪಿಕೊಂಡೆ. ನಿಜಾನಾ ಅಪ್ಪ? ಅಮ್ಮ ಅಷ್ಟು ಧೈರ್ಯವಂತರಾಗಿದ್ರಾ? ಗ್ರೇಟ್. ಹಾಂ, ಅವಳು ತುಂಬ ಧೈರ್ಯವಂತೆ. ನನಗೆ ಪ್ರತಿ ಕ್ಷಣ ಧೈರ್ಯ ತುಂಬ್ತಿದ್ಲು. ಅಷ್ಟರಲ್ಲಿ ಆರೋಹಿಗೆ ಯಾವುದೋ ಕರೆ ಬಂತು. ಆರೋಹಿ ರಿಸೀವ್ ಮಾಡಿದಳು. ಅಲ್ಲಿಂದ ಯಾವುದೋ ಧ್ವನಿ ಹಲೋ ಎಂದ ತಕ್ಷಣ ಗಾಬರಿಯಿಂದ ಫೋನ್ ಕೆಳಗಿಟ್ಟು, ಭವಾನಿ, ಆರೋಹಿ ಏನಾಯಿತು? ಯಾರು ಫೋನ್ ಮಾಡಿದ್ದು? ಯಾರೂ ಇಲ್ಲ ಅಪ್ಪ, ರಾಂಗ್ ನಂಬರ್. ಮತ್ತು ಫೋನ್ ರಿಂಗ್ ಆಯಿತು, ಬೇರೆ ನಂಬರ್. ಫೋನ್ ರಿಸೀವ್ ಮಾಡಿದಳು. ಆ ಕಡೆಯಿಂದ ಯಾರೋ ಏನೋ ಹೇಳಿದರು. ಆರೋಹಿ ಸರಿ ಅಂತ ಹೇಳಿ ಕರೆ ಕಟ್ ಮಾಡಿದಳು. ನೀನು ಹೋಗಿ ರೆಸ್ಟ್ ಮಾಡು ಎಂದನು ಭವಾನಿ. ಆರೋಹಿ ರೂಮ್ಗೆ ಹೋದಳು. ಗಡಿಬಿಡಿಯಿಂದ ಪರ್ಸ್ ತೆಗೆದುಕೊಂಡು ಹೊರಗಡೆ ಹೋದಳು. ಆರೋಹಿ ಗಾಬರಿಯಿಂದ ಹೋದಳು. ಅದನ್ನು ಆಕರ್ಷ್ ಗಮನಿಸಿದ. ಆರೋಹಿ ಆರೋಹಿ ಎಂದು ಕೂಗಿದ. ಆದರೆ ಆರೋಹಿ ಅವನ ಕಡೆ ಗಮನ ಕೊಡದೆ ಅಲ್ಲಿಂದ ಬಿರುಗಾಳಿಯಂತೆ ಹಾದು ಹೋದಳು. ಅಷ್ಟರಲ್ಲಿ ಆಕರ್ಷ್ ತಾಯಿ ಪಂಕಜ ಅಲ್ಲಿಗೆ ಬಂದರು. ಏನಾಯಿತು ಅಂತ ವಿಚಾರಿಸಿದಾಗ ಆರೋಹಿ ತನ್ನ ಮಾತನ್ನು ಸಹ ಕೇಳಿಸಿಕೊಳ್ಳದೆ ಹೋದಳು ಎಂದು ಉತ್ತರಿಸಿದ. ಗಡಿಬಿಡಿಯಲ್ಲಿ ಹೋಗಿದ್ದಾಳೆ, ಗಮನಿಸಿರಲ್ಲ. ಬಂದ ಮೇಲೆ ವಿಚಾರಿಸು ಅಂತ ತಾಯಿ ಉತ್ತರಿಸಿದಳು. ಆರೋಹಿ ಟ್ಯಾಕ್ಸಿ ಹಿಡಿದು ಹೋದಳು. ಅದನ್ನು ನೋಡಿದ ಅಕ್ಷತಾ ಬಂದು ಪಂಕಜ ಅವರನ್ನು ವಿಚಾರಿಸಿದಳು. ಅಕ್ಷತಾ, ಅಮ್ಮ, ಮನೆಯಲ್ಲಿ ಇಷ್ಟೊಂದು ಕಾರ್ಗಳು ಇರಬೇಕಾದ್ರೆ ಆರೋಹಿ ಯಾಕೆ ಟ್ಯಾಕ್ಸಿಲಿ ಹೋಗಿದ್ದು? ಹೌದಾ, ಟ್ಯಾಕ್ಸಿಲಿ ಹೋದ್ಲಾ? ಆಕರ್ಷ್, ಹಾಂ ಅಮ್ಮ, ಏನೋ ಆಗಿದೆ ಅನಿಸುತ್ತೆ. ನನ್ನ ಮಾತಿಗೂ ಉತ್ತರಿಸದೆ ಹೋದಳು. ಪಂಕಜ, ಅವಳು ಮರಳಿ ಬಂದ ಮೇಲೆ ವಿಚಾರಿಸೋಣ. ಈ ವಿಷಯ ಭವಾನಿಗೆ ಗೊತ್ತಾಗೋದು ಬೇಡ. ಹಾಂ ಸರಿ ಅಮ್ಮ. ಆರೋಹಿ ಕಾರಲ್ಲಿ ಕೂತಿದ್ದಳು. ಮುಖದಲ್ಲಿ ಗಾಬರಿ ಎದ್ದು ಕಾಣುತ್ತಿತ್ತು. ತಾನು ಯಾವ ಜಾಗಕ್ಕೆ ಹೋಗಬೇಕಾಗಿತ್ತೋ ಆ ಜಾಗಕ್ಕೆ ಹೋದಳು. ಅಲ್ಲಿ ಯಾರೋ ಇವಳಿಗೆ ಬೆನ್ನು ಮಾಡಿ ನಿಂತಿದ್ದರು. ಆರೋಹಿ, ಯಾರು ನೀವು? ನನ್ನ ಬಗ್ಗೆ ಇದೆಲ್ಲ ಹೇಗೆ ಗೊತ್ತು? ಆ ವ್ಯಕ್ತಿ ನನಗೆ ಹೇಗೆ ಗೊತ್ತು ಅನ್ನೋದು ಮುಖ್ಯ ಅಲ್ಲ, ನನಗೆ ಗೊತ್ತಿರೋ ವಿಷಯ ಸತ್ಯಾನ ಅನ್ನೋದು ಮುಖ್ಯ. ಆರೋಹಿಗೆ ಆ ಧ್ವನಿ ಪರಿಚಿತ ಧ್ವನಿ ಎನಿಸುತ್ತೆ. ಯಾರು ನೀವು? ನಿಮ್ಮ ಧ್ವನಿ ನನಗೆ ಪರಿಚಿತವಿದೆ. ಆ ವ್ಯಕ್ತಿ ಇವಳ ಕಡೆ ತಿರುಗುತ್ತಾನೆ. ಆರೋಹಿ ಗಾಬರಿಯಿಂದ ಮತ್ತು ಆಶ್ಚರ್ಯದಿಂದ ಹಿಂದೆ ಸರಿಯುತ್ತಾಳೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಪ್ರಭಾತ್, ಸೌರವ್ನ ಸೋದರ ಮಾವ. ಚಿಕ್ಕಪ್ಪ, ನೀವು? ಹೆದರಬೇಡ ಮಗಳೇ, ಚಿಕ್ಕಪ್ಪ ಅಂತ ಕರೆದಿದೀಯಾ, ತಂದೆ ಸ್ಥಾನ ಕೊಟ್ಟಿದೀಯಾ. ಈ ತಂದೆ ನಿನ್ನ ಬಾಳಿಗೆ ಬೆಂಕಿ ಹಾಕೋ ಕೆಲಸ ಮಾಡಲ್ಲ. ಮತ್ತು ಇದೆಲ್ಲ ಏನು ಅಂತ ಅಲ್ವಾ ನಿನ್ನ ಪ್ರಶ್ನೆ? ಹೇಳ್ತೀನಿ. ನಿನ್ನ ನೋಡಿದ ಕ್ಷಣದಿಂದ ನಿನ್ನ ಎಲ್ಲೋ ನೋಡಿದ ಅನುಭವ ಆಯಿತು. ಅದಕ್ಕೆ ಇಡೀ ರಾತ್ರಿ ತಲೆ ಕೆಡಿಸಿಕೊಂಡೆ. ಬೆಳಗ್ಗೆ ತನಕ ನಿದ್ದೆ ಹತ್ತಲಿಲ್ಲ. ನೀವಿಬ್ಬರು ಅಲ್ಲಿಂದ ಹೊರಟ ನಂತರ ಪಲ್ಲವಿ ನಿನ್ನ ಹಳ್ಳಿ ಬಗ್ಗೆ ಹೇಳಿದಳು. ಆಗಲೇ ನೆನಪಾಗಿದ್ದು ನಿನ್ನ ನಾನು ನೋಡಿದ್ದು ಅಲ್ಲೇ ಅಂತ. ಅಷ್ಟೇ ಅಲ್ಲ, ನಿನ್ನ ಬಗ್ಗೆ ಎಲ್ಲ ಸತ್ಯ ನನಗೆ ಗೊತ್ತು. ಆದರೆ ನೀನೇನು ಯೋಚನೆ ಮಾಡಬೇಡ, ಅದು ನನ್ನಲ್ಲೇ ಇರುತ್ತೆ. ನಾನು ನಿನ್ನ ಇಲ್ಲಿಗೆ ಕರೆದ ಉದ್ದೇಶ ಅಪ್ಪಿತಪ್ಪಿಯೂ ಈ ಸತ್ಯ ಸೌರವ್ಗೆ ಗೊತ್ತಾಗಬಾರದು. ಅವನಿಗೆ ಇದೆಲ್ಲ ಇಷ್ಟ ಆಗಲ್ಲ. ಅವನಿಗೆ ಗೊತ್ತಾದರೆ ಮರುಕ್ಷಣನೇ ನಿನ್ನಿಂದ ದೂರ ಆಗ್ತಾನೆ. ದಯವಿಟ್ಟು ಅವನ ಮುಂದೆ ಈ ವಿಷಯ ಹೇಳಬೇಡ. ಈ ವಿಷಯನ ಅವನಿಂದ ಮುಚ್ಚಿಡೋದು ತಪ್ಪು ಅಲ್ವಾ? ಸತ್ಯ ಯಾವತ್ತಿದ್ದರೂ ಹೊರಗೆ ಬರಲೇಬೇಕು. ಬೇರೆಯವರಿಂದ ಸತ್ಯ ಗೊತ್ತಾಗೋ ಮುನ್ನ ನಾನೇ ಹೇಳೋದು ಒಳ್ಳೆಯದು ಅಲ್ವಾ? ಸುಳ್ಳಿನ ಬುನಾದಿ ಮೇಲೆ ಕಟ್ಟಿರೋ ಯಾವುದೇ ಸಂಬಂಧ ಹೆಚ್ಚು ದಿನ ಉಳಿಯಲ್ಲ. ಪ್ರಭಾತ್, ಇಲ್ಲ ಆರೋಹಿ, ನೀನೇನಾದರೂ ಈಗಲೇ ಈ ಸತ್ಯ ಹೇಳಿದರೆ ನಿಮ್ಮ ಸಂಬಂಧ ಗಟ್ಟಿ ಆಗೋಕ್ಕೂ ಮುಂಚೆ ನುಚ್ಚು ದೂರಾಗುತ್ತೆ. ಇಲ್ಲ, ಅದು ಸಾಧ್ಯವಿಲ್ಲ. ನನ್ನ ಕೈಯಲ್ಲಿ ಅದು ಸಾಧ್ಯವಿಲ್ಲ. ಸತ್ಯ ಹೇಳಿದ ನಂತರ ಈ ಸಂಬಂಧದ ಅಸ್ತಿತ್ವ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇನ್ನೂ ಹೆಚ್ಚು ದಿನ ಈ ಸುಳ್ಳಿನ ಸಾಗರದಲ್ಲಿ ಮುಳುಗಿ ಉಸಿರು ಕಟ್ಟಿಸಿಕೊಳ್ಳೋಕೆ ಆಗಲ್ಲ. ಈಗಲೇ ಅವರ ಬಳಿ ಎಲ್ಲ ಸತ್ಯ ಹೇಳ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಳು. ಪ್ರಭಾತ್, ನಿಲ್ಲು ಆರೋಹಿ, ಪ್ಲೀಸ್, ನನ್ನ ಮಾತು ಕೇಳು. ನೀನು ನಿನ್ನ ಮನಸ್ಸಿನ ಸ್ವಾತಂತ್ರ್ಯಕ್ಕೆ ಅವನ ಮನಸ್ಸನ್ನು ಹಾಳು ಮಾಡೋದು ಎಷ್ಟು ಸರಿ? ತಕ್ಷಣ ಹಾಗೆ ನಿಂತಳು. ಏನು ಹೇಳ್ತಿದ್ದೀರಾ ಎಂದು ಕೇಳಿದಳು ಆರೋಹಿ. ಇಲ್ಲಮ್ಮ ಆರೋಹಿ, ನನ್ನ ಅಳಿಯ ಸೌರವ್ಗೆ ನೀನಂದರೆ ಪ್ರಾಣ. ಆದರೆ ನಿನ್ನ ಜೀವನದ ಈ ಸತ್ಯ ಅವನಿಗೆ ಗೊತ್ತಾದರೆ ನಿನ್ನ ಅವನು ದೂರ ಮಾಡೋದು ಶತಸಿದ್ಧ. ಆದರೆ ಅವನು ತನ್ನ ಕೋಪದ ಬೆಂಕಿಯಲ್ಲಿ ತನ್ನನ್ನು ತಾನೇ ಸುಟ್ಟುಕೋತಾನೆ. ಅವನು ಯಾರ ತಪ್ಪನ್ನು ಕ್ಷಮಿಸಲ್ಲ, ಶಿಕ್ಷೆ ಕೊಡ್ತಾನೆ. ಹಾಗೆ ಅವರನ್ನು ತನ್ನ ಜೀವನದಲ್ಲಿ ತಾನೇ ಆಹ್ವಾನಿಸಿರೋದು ಅಂತ ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ತಾನೆ. ಆರೋಹಿ, ಏನು ಹೇಳ್ತಿದ್ದೀರಾ? ಹಾಂ, ಇದು ಸತ್ಯ. ಅವನು ಸ್ವಲ್ಪ ಹಾಗೆ. ನಿನ್ನ ಕೈ ಮುಗಿದು ಕೇಳ್ತೀನಮ್ಮ.
ನೀನು ಈ ಸತ್ಯ ಅವನಿಗೆ ಹತ್ರ ಹೇಳಬೇಡ ಪ್ಲೀಸ್. ಸರಿ ಆಯಿತು. ಆದರೆ ಅನ್ನೋ ಮಾತು ಬೇಡ. ನಿಮ್ಮ ಸಂಬಂಧ ಗಟ್ಟಿಯಾಗೋ ತನಕ ಅಷ್ಟೇ ಈ ಸತ್ಯ ಮುಚ್ಚಿಡು. ಅವನು ನಿನ್ನ ಸಂಪೂರ್ಣ ಅರ್ಥ ಮಾಡಿಕೊಂಡ ನಂತರ ಈ ಸತ್ಯ ಹೇಳು. ಅಲ್ಲಿ ತನಕ ಹೇಳಲ್ಲ ಅಂತ ಮಾತು ಕೊಡು. ಸರಿ ಆಯಿತು, ನಾನು ಮಾತು ಕೊಡ್ತೀನಿ. ಸರಿಯಾದ ಸಮಯ ಬರೋ ತನಕ ಈ ಸತ್ಯ ಸೌರವ್ ಹತ್ರ ನಾನು ಹೇಳಲ್ಲ. ಹಾಂ, ಇನ್ನೊಂದು ಆರೋಹಿ, ಈ ವಿಷಯ ನಿನ್ನಿಂದ ಅಷ್ಟೇ ಅಲ್ಲ, ಬೇರೆ ಯಾರಿಂದನೂ ಈ ಸತ್ಯ ಸೌರವ್ ತನಕ ಹೋಗಬಾರದು. ಅದು ಸಹ ನಿನ್ನ ಜವಾಬ್ದಾರಿ. ಪ್ರಮಾಣ ಮಾಡು. ಸರಿ, ನಾನು ಪ್ರಮಾಣ ಮಾಡ್ತೀನಿ. ಈ ಸತ್ಯ ನನ್ನಿಂದ ಅಷ್ಟೇ ಅಲ್ಲ, ಬೇರೆ ಯಾರಿಂದನೂ ಅವರ ತನಕ ತಲುಪಲ್ಲ. ಸರಿಯಾದ ಸಮಯ ಬರೋ ತನಕ ನಾನು ಹೇಳಲ್ಲ. ಹೊರಡ್ತೀನಿ. ಸರಿ. ಆರೋಹಿ ಹೊರಟಳು. ಮತ್ತೆ ಅವಳಿಗೆ ಅದ್ಯಾವುದೋ ಫೋನ್ ನಂಬರಿಂದ ಕರೆ ಬಂತು. ಫೋನ್ ತೆಗೆದಳು. ಆ ಕಡೆಯಿಂದಲೂ ಹಲೋ ಎಂಬ ಪದ ಕೇಳಿ ಫೋನ್ ಕಟ್ ಮಾಡಿದಳು. ನಂತರ ದೇವಸ್ಥಾನಕ್ಕೆ ಹೋದಳು. ಅಲ್ಲಿ ದೇವರಲ್ಲಿ ತನಗೆ ಶಕ್ತಿ ಕೊಡು, ಈ ಸಮಸ್ಯೆಯನ್ನು ಬಗೆಹರಿಸುವ ಮಾರ್ಗ ತೋರು ಎಂದು ದೇವರಲ್ಲಿ ಮೊರೆಯಿಟ್ಟಳು. ಸ್ವಲ್ಪ ಸಮಯದ ನಂತರ ಆರೋಹಿ ಮನೆಗೆ ಬಂದಳು. ಪಂಕಜ, ಎಲ್ಲಿಗೆ ಹೋಗಿತ್ತು ಪುಟ್ಟ? ಆರೋಹಿ ಏನೋ ನೆನಪಿಸಿಕೊಂಡು, ಪ್ರಭಾತ್ ಅವರು ಇವಳು ಅವರನ್ನು ಭೇಟಿ ಮಾಡೋಕೆ ಹೋಗಿದ್ದಳು ಎಂಬ ವಿಷಯ ಯಾರಿಗೂ ಹೇಳಬಾರದೆಂದು ಹೇಳಿದ್ದರು. ಅದಕ್ಕೆ ಸುಳ್ಳು ಹೇಳಿದಳು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಕ್ಷತಾ, ಮನೆಯಲ್ಲಿರೋ ಗಾಡಿ ಬಿಟ್ಟು ಟ್ಯಾಕ್ಸಿಯಲ್ಲಿ ಯಾಕೆ ಹೋಗಿದ್ದೆ? ಅದು ಗಡಿಬಿಡಿಯಲ್ಲಿ ಏನೂ ತೋಚದೆ ಹೋದೆ. ಆರೋಹಿ ಅಷ್ಟರಲ್ಲಿ ಅವನ ಮಾತನ್ನು ತಡೆದ ತಾಯಿ, ಪಂಕಜ, ಆಕರ್ಷ್ ಸಾಕು, ಅವಳು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಳೆ ಅಂತೆ. ಆಯಿತು, ಬಿಟ್ಟು ಬಿಡು. ಆರೋಹಿ, ಹೋಗಮ್ಮ, ಫ್ರೆಶ್ ಆಗಿ ಬಾ, ಕಾಫಿ ಕೊಡ್ತೀನಿ. ಮತ್ತೆ ಆರೋಹಿಗೆ ಕಾಲ್ ಬಂತು. ಗಾಬರಿಯಿಂದ ಆರೋಹಿ ಹೋದಳು. ಆಕರ್ಷ್, ಅಮ್ಮ, ಏನೋ ಆಗ್ತಿದೆ ಅನಿಸ್ತಿದೆ. ಪಂಕಜ, ಹಾಂ, ನನಗೂ ಹಾಗೆ ಅನಿಸ್ತಿದೆ. ಈಗ ಏನು ಮಾತಾಡೋದು ಬೇಡ, ಹೋಗು, ನಿನ್ನ ಕೆಲಸ ನೋಡ್ಕೊ. ಮುಂದೆ ಏನಾಯಿತು? ಆರೋಹಿ ಮತ್ತು ಪ್ರಭಾತ್ ಯಾವ ಸತ್ಯದ ಬಗ್ಗೆ ಮಾತಾಡಿದ್ದು? ಇವಳು ಯಾವ ಸತ್ಯ ಮುಚ್ಚಿಟ್ಟಿದ್ದಾಳೆ? ಪ್ರಭಾತ್ಗೆ ಹೇಗೆ ಗೊತ್ತು ಈ ಸತ್ಯ? ಅವನ್ಯಾಕೆ ಸತ್ಯ ಮುಚ್ಚಿಡುವಂತೆ ಮಾತು ಪಡೆದ? ಅನಾಮಿಕ ಯಾರೋ ಆರೋಹಿಗೆ ಫೋನ್ ಮಾಡ್ತಿರೋನು? ಕಾದು ನೋಡಬೇಕು. ಹಾಗಾದರೆ ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.